तन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗಿನ ಪಾಠದಲ್ಲಿ ಈಗ ತಾನೇ ಹೇಳಿದ ಹಾಗೆ ಕೇಶಿ ಎಂಬಂತಹ ಹೆಸರಿನ ರಾಕ್ಷಸನನ್ನ ಪರಮಾತ್ಮ ತನ್ನ ತೋಳುಗಳನ್ನು ಉದ್ದ ಮಾಡಿ ಸರಿಯಾಗಿ ಅರ್ಧ ಅರ್ಧ ಭಾಗಕ್ಕೆ ಸೀಳೆ ಹಾಕಿದ್ದಾನೆ. ಈ ರೀತಿಯಾಗಿ ಅವನ ಸಂಹಾರವಾದ ನಂತರದಲ್ಲಿ ನಾರದರು ಬಂದು ಪರಮಾತ್ಮನ ಬಳಿಯಲ್ಲಿ ಮುಂದೆ ಆಗಬೇಕಾದ ಕೆಲಸಗಳೆಲ್ಲವನ್ನು ಕೂಡ ಹೇಳಿ ಭವಿಷ್ಯವನ್ನ ಪ್ರಾರ್ಥನೆಯ ರೂಪದಲ್ಲಿ ಸ್ತೋತ್ರ ಮಾಡಿ ಭಗವಂತನಿಗೆ ಸಂದೇಶವನ್ನ ತಿಳಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ತುಂಬಾ ಒಂದು ಅದ್ಭುತವಾದಂತಹ ಸ್ತೋತ್ರದ ಮುಖಾಂತರವಾಗಿ ಪರಮಾತ್ಮ ಮುಂದೆ ಇಡೀ ಭಾಗವತದ 10ನೇ ಸ್ಕಂದದಲ್ಲಿ ಆಗುವ ಎಲ್ಲ ಕಥೆಗಳನ್ನು ಕೂಡ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ತಾ ಹೋಗೋಣ. 10ನೇ ಸ್ಕಂದದ 35ನೇ ಅಧ್ಯಾಯದ 13ನೇ ಶ್ಲೋಕ. ಆತ್ಮನಾತ್ಮಾಶ್ರಯ ಪೂರ್ವಂ ಮಾಯೆಯಾ ಸೃಜಸೆ ಗುಣಾನ್ ತೈರಿದಂ ಸತ್ಯ ಸಂಕಲ್ಪ ಸೃಜಸ್ಯತ್ಸ್ಯವತಿ ಅವಸೀಶ್ವರಃ. ಇಡೀ ಜಗತ್ತಿಗೆ ಆಶ್ರಯನಾದವನು ಪರಮಾತ್ಮ ನೀನೇ. ಇಡೀ ಜಗತ್ತನ್ನ ಸತ್ವ ರಜಸ್ಸು ತಮೋ ಗುಣಗಳು ಇವುಗಳನ್ನ ಮುಂದು ಮಾಡಿಕೊಂಡು ಜಗತ್ತನ್ನ ಸೃಷ್ಟಿ ಮಾಡ್ತಿ, ಮತ್ತೊಂದು ರೂಪದಿಂದ ರಕ್ಷಣೆ ಮಾಡ್ತಿ, ಮತ್ತೊಂದು ರೂಪದಿಂದ ನಾಶವನ್ನು ಮಾಡ್ತಿ, ಮತ್ತೊಂದು ರೂಪದಿಂದಾಗಿ ರಕ್ಷಕನಾಗಿ ನಿಂತಿರ್ತಿ. ಪ್ರದ್ಯುಮ್ನಾಗಿ ಜನನ, ಅನಿರುದ್ಧನಾಗಿ ರಕ್ಷಣೆ, ಸಂಕರ್ಷಣನಾಗಿ ನಾಶ ಮಾಡ್ತಾನೆ, ಇಡೀ ಜಗತ್ತಿನ ಸಂಹಾರವನ್ನು ಮಾಡ್ತಾನೆ. ವಾಸುದೇವ ರೂಪಿಯಾದಂತಹ ಪರಮಾತ್ಮ ಜೀವರಿಗೆಲ್ಲ ಸುಖವನ್ನು ಕೊಟ್ಟು ಆಯಾಯ ಲೋಕದಲ್ಲಿ ಇಟ್ಟು ಸುಖವಾಗಿ ಇರುವ ಹಾಗೆ ಪರಮಾತ್ಮ ಅವರನ್ನ ಪ್ರೇರಣೆ ಮಾಡ್ತಾನೆ. ಪರಮಾತ್ಮ ನೀನು ಭೂಮಿಗೆ ಭಾರರಾದಂತಹ ದೈತ್ಯರು ಅಂತ ಯಾರಿದ್ದಾರೋ, ರಾಕ್ಷಸರು ಅಂತ ಯಾರಿದ್ದಾರೋ ಅವ್ರೆಲ್ಲರನ್ನ ವಿನಾಶ ಮಾಡಬೇಕು ಎಂಬ ಕಾರಣದಿಂದಾಗಿ ಸಾತ್ವಿಕರ ರಕ್ಷಣೆಗೋಸ್ಕರ ಅವತಾರವನ್ನು ಮಾಡ್ತಾ ಇದ್ದಿ. ಈಗ ಸಮೀಪದಲ್ಲಾದಂತಹ ಒಂದು ಸಂಹಾರ ಯಾವುದು ಅಂದ್ರೆ ಕೇಶಿ ಎಂಬಂತಹ ದೈತ್ಯನ ಸಂಹಾರ. ಅವನು ಕುದುರೆಯ ರೂಪದಲ್ಲಿದ್ದಂತಹ ದೊಡ್ಡ ಅಸುರ. ಅದನ್ನೇ ಹೇಳ್ತಾರೆ, ಎಂತಹ ಭಯಾನಕನಾದಂತಹ ಅಸುರ ಅವನು ಅಂತಂದ್ರೆ, ಅವನೇನಾದ್ರೂ ಕೆನೆಯಲಿಕ್ಕೆ ಪ್ರಾರಂಭ ಮಾಡಿದ ಅಂತಂದ್ರೆ, ಕೆನೆಯೋದು ಅಂತಂದು ಹೇಳಿದ್ರೆ ಜೋರಾಗಿ ಹೇಂಕಾರವನ್ನು ಮಾಡೋದು. ಕುದುರೆ ಕೆನೆಯೋದು ಅಂತಂದ್ರೆ ಹೇಂಕಾರವನ್ನು ಮಾಡತ್ತಲ್ಲ,
ಆ ಕುದುರೆಯ ಹ್ರೇಂಕಾರವನ್ನ ಕೇಳಿದ ಮಾತ್ರಕ್ಕೆ ದೇವತೆಗಳೆಲ್ಲ ಹೆದರಿ ಸ್ವರ್ಗವನ್ನು ಬಿಟ್ಟು ಓಡಿ ಹೋಗ್ತಾ ಇದ್ರಂತೆ. ರುದ್ರದೇವರ ಬಲದಿಂದಾಗಿ ಅಷ್ಟು ಸಾಮರ್ಥ್ಯವನ್ನು ಪಡೆದಂತಹ ರಾಕ್ಷಸ ಅವನು. ಅಂತಹ ದೈತ್ಯನನ್ನ, ಅದಕ್ಕೆ ಇವತ್ತಿನ ಪಾಠದ ಚಿಂತನೆಯನ್ನು ಹೇಳುವ ಸಂದರ್ಭದಲ್ಲೂ ಸೊಗಸಾಗಿ ಹೇಳಿದ್ರು. ಸೌತೆಕಾಯಿಯನ್ನ ಸರಿಯಾಗಿ ಅರ್ಧ ಹೋಳಾಗಿ ಹೆಚ್ಚಿದರೆ ಹೇಗಿರುತ್ತೋ ಹಾಗೆ ಸರಿಯಾಗಿ ಅರ್ಧ ಭಾಗಕ್ಕೆ ಅವನನ್ನ ಕತ್ತರಿಸಿ ಬಿಟ್ಟು ಅನಾಯಾಸವಾಗಿ ಸಂಹಾರ ಮಾಡಿದೆ. ಇದು ಮೂರ್ಲೋಕಗಳಿಗೂ ಸಂತೋಷವನ್ನು ಕೊಡುವಂತಹ ವಿಚಾರ. ಬೇರೆ ಯಾರಿಗೂ ಕೂಡ ಯೋಚನೆ ಮಾಡ್ಲಿಕ್ಕೂ ಆಗದೇ ಇರುವಂತಹ ಈ ಕೆಲಸವನ್ನ ಅನಾಯಾಸವಾಗಿ ಮುಗಿಸ್ತಾ ಇದೆಯಲ್ಲ ಪರಮಾತ್ಮ, ಇದು ನಿನ್ನಲ್ಲಿರುವಂತಹ ಅಗಾಧವಾದ ಶಕ್ತಿಗೆ ದ್ಯೋತಕ ಅಂತ ಹೇಳ್ತಾ ಇದ್ದ. ಸತ್ವಂ ಭೂಭಾರ ಭೂತಾನಾಂ ದೈತ್ಯ ಪ್ರಮಥ ರಕ್ಷಸಾಂ ಅವತೀರ್ಣೋ ವಿನಾಶಾಯ ಸಾಧೂನಾಂ ರಕ್ಷಣಾಯ ಚ. ಭೂಮಿಗೆ ಭಾರರಾದಂಥವರು ದೈತ್ಯರು, ರಾಕ್ಷಸರು, ಪ್ರಮಥಗಣದವರು, ದುಷ್ಟ ಸ್ವಭಾವ ಉಳ್ಳಂಥವರು, ಅವ್ರು ಯಾರ್ಯಾರಿದ್ದಾರೋ ಎಲ್ಲರ ನಾಶಕ್ಕೋಸ್ಕರವಾಗಿ ಅವತಾರ ಮಾಡಿದಂತಹ ಅವತಾರ ಪುರುಷ ಪರಮಾತ್ಮ ನೀನಾಗಿದ್ದಿ. ದಿಷ್ಟ್ಯಾತೆ ನಿಹತೋ ದೈತ್ಯೋ ಲೀಲಯಾಯಂ ಹಯಾಕೃತಿ ಅಸ್ಯ ಹ್ರೇಷಿತ ಸಂತ್ರಸ್ತಾಸ್ತ್ಯಜಂತ್ಯನಿಮಿಷಾದಿವಂ. ನಿನ್ನ ಅನುಗ್ರಹದಿಂದಾಗಿ ಕೇಶಿ ಎಂಬಂತಹ ಅಸುರ ಈಗ ತಾನೇ ವಿನಷ್ಟನಾಗಿದ್ದಾನೆ. ಯಾರಿವನು? ಅಸ್ಯ ಹ್ರೇಷಿತ ಸಂತ್ರಸ್ತಾಹ, ಇವನ ಹ್ರೇಂಕಾರ ಮಾತ್ರದಿಂದ ಭಯಗೊಂಡು ಬಿಡ್ತಾ ಇದ್ರು. ದೇವತೆಗಳೆಲ್ಲ ಇವನ ಹ್ರೇಂಕಾರವನ್ನ ಜೊತೆ ಯುದ್ಧ ಮಾಡೋದು ಬೇಡ, ಇವನ ಹ್ರೇಂಕಾರವನ್ನ ಕೇಳಿದ ಮಾತ್ರಕ್ಕೆ ಹೆದರಿ ಸಂತ್ರಸ್ತರಾಗಿದ್ದುಕೊಂಡು ಎಲ್ಲರೂ ಕೂಡ ಬೇರೆ ಬೇರೆ ಲೋಕಗಳಿಗೆ ಪಲಾಯನ ಮಾಡ್ತಾ ಇದ್ರು. ಅಂತಹ ವ್ಯಕ್ತಿಯನ್ನ ನೀನು ಈಗ ಕೊಂದಿದ್ದಿ. ಬಹಳ ಸಂತೋಷಕರವಾದಂತಹ ವಿಷಯ. ದೇವತೆಗಳೆಲ್ಲ ಈಗ ನಿರಾಗತಂಕರಾಗಿದ್ದಾರೆ ಅಂತ ಇಲ್ಲಿಯವರೆಗೂ ಆದ ಕಥೆಯನ್ನು ಹೇಳಿ ಈಗ ನಿಜವಾಗಿ ಮುಂದೆ ಆಗುವುದ ಎಲ್ಲವನ್ನು ಕೂಡ ಹೇಳಿ ಪ್ರಾರಂಭ ಮಾಡ್ತಾರೆ. ಪ್ರಭು ದೇವರೇ, ಇಲ್ಲಿಯವರೆಗೂ ನಿನ್ನನ್ನು ನಾನು ಗೋಕುಲದಲ್ಲಿ ನೋಡ್ತಾ ಇದ್ದೆ. ಇನ್ನು ಮುಂದೆ ನಾಡಿದ್ದು ಅಂತಂದು ಹೇಳಿದ್ರೆ ನಾವು ತಿಳ್ಕೊಳ್ಬೇಕು. ಇವತ್ತು ನಿನ್ನೆ ದಿವಸ ಕೃಷ್ಣಕೇಶಿಯ ಸಂಹಾರವನ್ನು ಮಾಡಿದ್ದಾನೆ. ಇವತ್ತಿನ ದಿವಸ ನಾರದರು ಸಾಯಂಕಾಲ ಬರ್ತಾ ಇದ್ದಾರೆ, ಏಕಾಂತದಲ್ಲಿ ಪರಮಾತ್ಮನ ಸಂದರ್ಶನವನ್ನು ಮಾಡಿ ಈ ಎಲ್ಲ ಘಟನೆಗಳನ್ನು ಹೇಳ್ತಾ ಇದ್ದಾರೆ. ನಾಳೆ ಅಕ್ರೂರ ಬರುವವನಿದ್ದಾನೆ, ನಾಡಿದ್ದು ಅಕ್ರೂರನ ಜೊತೆಯಲ್ಲಿ ಕೃಷ್ಣ ತೆರಳುವವನಿದ್ದಾನೆ. ಇಷ್ಟು ಈ ಘಟನೆ ಪೂರ್ವಾಪರಗಳು. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿನ್ನನ್ನ ಇಲ್ಲಿಯವರೆಗೆ ನಾನು ಗೋಕುಲದಲ್ಲಿ ನೋಡ್ತಾ ಇದ್ದೆ ದೇವಾ, ನಾಡಿದ್ದು ನಿನ್ನನ್ನ ಮಥುರೆಯಲ್ಲಿ ನೋಡ್ತೇನೆ. ಮಥುರೆಯಲ್ಲಿ ಏನೇನಾಗತ್ತೆ? ಮಥುರಾ ಪಟ್ಟಣಕ್ಕೆ ಹೋದ ಮರುದಿನದಲ್ಲಿ, ಅಂದ್ರೆ ಅಕ್ರೂರ ನಿನ್ನನ್ನ ಮಥುರಾ ಪಟ್ಟಣಕ್ಕೆ ಇಲ್ಲಿಂದ ಕರೆದುಕೊಂಡು ಹೊರಟು ಸಾಯಂಕಾಲದ ಹೊತ್ತಿಗೆ ಅಲ್ಲಿ ಕರೆದುಕೊಂಡು ಹೋಗ್ತಾನೆ. ಮರುದಿನದಲ್ಲಿ ಯಾವಾಗ ಆ ಬಿಲ್ಲು ಹಬ್ಬಕ್ಕೆ ಅಂತ ನೀವೆಲ್ಲ ತೆರಳುತ್ತೀರೋ ಆ ಸಂದರ್ಭದಲ್ಲಿ ಮುಷ್ಟಿ, ಚಾಣೂರ ಮುಂತಾದಂತಹ ಜಟ್ಟಿಗಳನ್ನ, ಕೋಲಯಾಪೀಡ ಅನ್ನುವಂತಹ ಆನೆಯನ್ನ, ಅವರ ಜೊತೆಯಲ್ಲಿದ್ದಂತಹ ಯಾವ್ಯಾವ ಸೈನ್ಯ ಇದೆಯೋ ಅವರನ್ನ, ಜಗಜ್ಜಟ್ಟಿಗಳು ಅಂತ ಯಾರಿದ್ದಾರೋ ಅವರನ್ನ, ಕಂಸನನ್ನ, ಎಲ್ಲರನ್ನೂ ಕೂಡ ಪರಮಾತ್ಮ ನೀನು ಸಂಹಾರ ಮಾಡ್ತೀಯಾ. ಬರೀ ಅಲ್ಲಿಗೆ ಕೃಷ್ಣನ ಸಂಹಾರ ಕಾರ್ಯ ಮುಗಿಯೋದಿಲ್ಲ. ಯಾಕೆ ಅಂತಂದು ಹೇಳಿದ್ರೆ 14ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಸತ್ವಂ ಭೂಭಾರ ಭೂತಾನಾಂ ದೈತ್ಯ ಪ್ರಮಥ ರಕ್ಷಸಾಂ. ನೀನು ಅವತಾರ ಮಾಡಿರೋದು ಒಬ್ರು ಇಬ್ರನ್ನಲ್ಲ,
ಭೂಮಿಗೆ ಭಾರರಾದಂತಹ ದೈತ್ಯರು, ಪ್ರಮಥಗಣದವರು, ರಾಕ್ಷಸರು ಅಂತ ಯಾರಿದ್ದಾರೋ ಅವರೆಲ್ಲರನ್ನು ಕೂಡ ನಾಶ ಮಾಡುವ ಉದ್ದೇಶದಿಂದ ಭೂಮಿಯಲ್ಲಿ ಅವತಾರ ಮಾಡಿದ್ದಿ. ಸಜ್ಜನರ ರಕ್ಷಣೆಗೋಸ್ಕರ ಅವತಾರ ಮಾಡಿದ್ದಿ. ಹಾಗಾಗಿ ಬೇರೆ ಎಲ್ಲ ಕಂಸ ಮುಂತಾದವರೆಲ್ಲರನ್ನು ಕೂಡ ಸಂಹಾರ ಮಾಡೋದನ್ನ ನಾನು ನೋಡ್ತೇನೆ. ಅಷ್ಟೇ ಅಲ್ಲ, ಶಂಖಾಸುರ ಅಂತ ಅಂದ್ರೆ ಪಂಚಜನ ಅನ್ನುವ ಅಸುರನನ್ನ ಸಂಹಾರ ಮಾಡ್ತಿ. ಕಾಲ ಯವನನ್ನ ಸಂಹಾರ ಮಾಡ್ತಾನೆ. ತುಂಬಾ ಸೊಗಸ. ಜರಾಸಂಧನ ಆಕ್ರಮಣದ ಸಂದರ್ಭದಲ್ಲಿ ಕಾಲ ಯವನನ ಸಹಾಯವನ್ನು ತೆಗೆದುಕೊಂಡು ಬರ್ತಾನೆ. ಯಾರು? ಜರಾಸಂಧ. ಆವಾಗ ಜರಾಸಂಧನನ್ನ ಕೊಲ್ಲುವ ಮುಂಚೆ ಕಾಲಯವನನ್ನ, ಅವನ ಸೈನ್ಯವನ್ನೆಲ್ಲ ನಾಶ ಮಾಡಿ ಕಾಲಯವನನ್ನ ಕೊಲ್ಲಿಸ್ತಾನೆ. ಅವನು ಕೊಲ್ಲೋದಿಲ್ಲ, ಕೊಲ್ಲಿಸ್ತಾನೆ. ಅವನ ಸಂಹಾರವನ್ನು ಮಾಡಿಸ್ತಿ. ಮುರಾರಿ ಎಂಬ ಅಸುರನನ್ನ ಸಂಹಾರ ಮಾಡಿ ಮುರಾರಿ ಅನ್ನುವ ಹೆಸರನ್ನ ಪಡೀತಿ. ಮುರಾರ್ಯರ್ ನರಕಾಂತಕಃ. ನಾವು ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಹೇಳುವ ಹಾಗೆ ಮುರಾರಿ ಅಂತ ಕರೆಸಿಕೊಳ್ತಿ. ನರಕಾಂತಕಃ, ನರಕ ಎಂಬ ಅಸುರನ ಸಂಹಾರವನ್ನೂ ಮಾಡ್ತೀಯ. ಪಾರಿಜಾತಾಪಹಾರಕಃ. ಪಾರಿಜಾತ ಎಂಬಂತಹ ದೇವಲೋಕದ ಪುಷ್ಪಗಳನ್ನ ಕೊಡುವ ಆ ಪಾರಿಜಾತ ವೃಕ್ಷವನ್ನ ಇಂದ್ರನನ್ನ ಸೋಲಿಸಿ ಇಂದ್ರನಿಗೆ ಬಂದಂತಹ ಅಹಂಕಾರವನ್ನ ನಾಶ ಮಾಡ್ತೀಯ. ಚಾಣೂರಂ ಮುಷ್ಟಿಕಂ ಚೈವ ಮಲ್ಲಾನ್ ಅನ್ಯಾಶ್ಚ ಹಸ್ತಿನಂ ಕಂಸಂ ಚ ನಿಹತಂ ದ್ರಕ್ಷೇ ಪರಶ್ವೋ ಹನಿತೆ ವಿಭೋ. ಕೆಲವೇ ದಿವಸಗಳಲ್ಲಿ ಅಂದ್ರೆ ಪರಶ್ವ, ಅದನ್ನ ದಿವಸವನ್ನೇ ಹೇಳ್ಬಿಡ್ತಾರೆ, ನಾಡಿದ್ದು. ನಮಗೆ ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಅಷ್ಟು ಬರೋದಿಲ್ಲ. ಯಾಕೆ ಅಂತಂದ್ರೆ ಸಾಂಗವಾಗಿ ಆ ಜ್ಯೋತಿಷ್ಯ ಶಾಸ್ತ್ರವನ್ನ ಅಧ್ಯಯನ ಮಾಡಿದಂಥವರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಸಿಗ್ತಾರೆ. ಹಾಗೆ ಕಾಕತಾಳೀಯವಾಗಿ ಅವ್ರು ಹೇಳಿದಂತಹ ಫಲಗಳು ಸಿಗೋದ್ರಿಂದ ಕೆಲವೊಮ್ಮೆ ನಂಬಬೇಕಾಗತ್ತೆ, ನಂಬಿಡ್ತೇವೆ. ಒಂದು ಬಾರಿ ಹೇಳಿದ್ದಾದ್ರೆ 10 ಬಾರಿ ಅವ್ರು ಹೇಳಿದ್ದ ಆಗ್ತಾ ಇರೋದಿಲ್ಲ. ಅದರಿಂದ ಸಾರಾಸಗಟಾಗಿ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಮಗೆ ಅಪನಂಬಿಕೆ ಬಂದ್ಬಿಡತ್ತೆ. ಯಾಕೆಂದ್ರೆ ಭವಿಷ್ಯವನ್ನು ತಿಳಿದವರು ಯಾರಿದ್ದಾರೆ? ಹಾಗಾಗಿ ನಮಗೆ ಭವಿಷ್ಯದ ಬಗ್ಗೆ ಅಷ್ಟು ಸರಿಯಾದ ಪರಿವೇ ಇಲ್ಲ, ಜ್ಞಾನ ಇಲ್ಲ. ಎಲ್ಲರೂ ಕೃಷ್ಣನ ಬಳಿಯಲ್ಲಿ ಬಂದಾಗ ಕೃಷ್ಣ ನಾಡಿದ್ದು ಏನ್ ಮಾಡ್ತಾನೆ? ನಾವು ಗೋಪಾಲ ಕಥೆಯನ್ನು ಕೇಳುತ್ತೇವೆ, ವಿಜಯದಾಸುರ ಕಥೆಗಳನ್ನು ಕೇಳುತ್ತೇವೆ. 3 ಜನ್ಮ 10 ಜನ್ಮಗಳ ಹಿಂದೆ ಏನಾಗಿದ್ರು, ಮುಂದೆ ಏನಾಗ್ತಾರೆ, ಈ ಎಲ್ಲ ಸಾಮರ್ಥ್ಯವನ್ನ ಅವರು ಗಾಯತ್ರಿ ಮಂತ್ರದ ಜಪದ ಪ್ರಭಾವದಿಂದ ಪಡೆದಿದ್ರು ಅಂತ ಅವರ ಜೀವನ ಚರಿತ್ರೆಯಲ್ಲಿ ನಾವು ವಿಸ್ತಾರವಾಗಿ ಗಮನಿಸ್ತೇವೆ. ಹಾಗಿರುವ ಸಂದರ್ಭದಲ್ಲಿ ನಾರದರು ಇಡೀ ಕೃಷ್ಣನ ಅವತಾರದ ಸಂದರ್ಭದಲ್ಲಿ ಏನೇನು ಕಾರ್ಯಗಳನ್ನ ಮಾಡ್ತಾರೋ ಈ ಎಲ್ಲ ಭವಿಷ್ಯವನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಕಂಡು ನಮ್ಮೆಲ್ಲರಿಗೂ ಅರಿವಾಗುವ ಹಾಗೆ ಮುಂಚೆನೇ ಹೇಳ್ತಾ ಇದ್ದಾರೆ. ಕೃಷ್ಣನ ಬಳಿಯಲ್ಲಿ ಏಕಾಂತದಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇನ್ನು 2 ದಿವಸದಲ್ಲಿ ಪರಶ್ವ, ನಾಡಿದ್ದೆ, ಮುಷ್ಟಿಕ, ಚಾಣೂರ, ಕೊಲೆಯ ಪೀಡ, ಕಂಸ ಮುಂತಾದಂತಹ ಎಲ್ಲ ರಾಕ್ಷಸರನ್ನು ನೀನು ಸಂಹಾರ ಮಾಡ್ತೀಯ. ಅದರ ನಂತರದಲ್ಲಿ ತಸ್ಯಾನುಶಂಕ ಯವನ ಮುರಾಣಾಂ ನರಕಸ್ಯ ಚ, ತಸ್ಯಾನುಶಂಕ ಯವನ ಮುರಾಣಾಂ ನರಕಸ್ಯ ಚ ಪಾರಿಜಾತಸ್ಯ ಹರಣಂ ಇಂದ್ರಸ್ಯ ಚ ಪರಾಜಯಂ. ಪಾರಿಜಾತವನ್ನ ಹರಣ ಮಾಡ್ತೀಯ, ಇಂದ್ರನ ಪರಾಜಯವನ್ನು ನೀನು ಮಾಡಿಕೊಡ್ತೀಯ. ಇದೆಲ್ಲವನ್ನು ನಾವು ನೋಡುವವರಿದ್ದೇವೆ. ಅಷ್ಟೇ ಅಲ್ಲ,
ಕೃಷ್ಣನಿಗೆ 16,108 ಜನರ ಮದುವೆ ಆಗತ್ತೆ ಅನ್ನೋದನ್ನು ನಾರದರು ಹೇಳ್ತಾ ಇದ್ದಾರೆ. ಅದರಲ್ಲಿ ದೇವ ನೀ ಕೆಲವೊಂದಿಷ್ಟನ್ನ ಕನ್ಯಾಶುಲ್ಕದಿಂದ, ಕನ್ಯಾಶುಲ್ಕ ಅಂತಂದು ಹೇಳಿದ್ರೆ ಅವರೇ ಬಂದು ಕನ್ಯೆಯರನ್ನ ಒಪ್ಪಿಸೋದು, ಅಥವಾ ಕೃಷ್ಣ ತಾನೇ ಸ್ವಯಂವರಕ್ಕೆ ಹೋಗಿ ಉಳಿದ ರಾಜರಿಂದ ಮಾಡ್ಲಿಕ್ಕಾಗದೇ ಇರುವಂತಹ ಆ ಪಣವನ್ನ ಗೆದ್ದು ಕನ್ಯೆಯರನ್ನ ಪಡೆಯೋದು, ನರಕಾಸುರನನ್ನ ಸಂಹಾರ ಮಾಡಿ ಅವನ ಬಂಧನದಲ್ಲಿದ್ದಂತಹ ಸಾವಿರಾರು ಜನ ಕನ್ಯೆಯರನ್ನ ವಿವಾಹವಾಗ್ತೀಯ. ಈ ಎಲ್ಲವನ್ನ ನಾನು ನೋಡ್ತೇನೆ. ಅಷ್ಟೇ ಅಲ್ಲ, ದ್ವಾರಕಾಪಟ್ಟಣದಲ್ಲಿ ದೊಡ್ಡ ರಾಜ ಶಾಪ ವಿಮುಕ್ತನಾಗಿ ಮತ್ತೆ ರಾಜನ ಪದವಿಯಲ್ಲಿ ಕೂಡುವಂತಹ ಘಟನೆಗಳನ್ನು ಕೂಡ ನಾನು ನೋಡ್ತೇನೆ. ಉದ್ವಾಹಂ ವೀರ ಕನ್ಯಾನಾಂ ವೀರ್ಯ ಶುಲ್ಕಾದಿ ಲಕ್ಷಣಸ್ಯ ಮೋಕ್ಷಣಂ ಪಾಪಾತ್ ದ್ವಾರಕಾಯಾಂ ಜಗತ್ಪತೆ. ಜಾಂಬವತಿಯ ಜೊತೆಯಲ್ಲಿ ಸ್ಯಮಂತಕ ಮಣಿಯನ್ನ ಜಾಂಬವಂತನಿಂದ ನೀನು ಸ್ವೀಕಾರ ಮಾಡ್ತೀನಿ. ನೀವೆಲ್ಲ ಇದು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದ, ನೀವೆಲ್ಲ ಜಾಂಬವಂತ ಗುಹಾ ಅಂತ ನೋಡಿರ್ತೀರಿ. ದ್ವಾರಕೆಗೆ ಹೋದಾಗ ದ್ವಾರಕೆಯಿಂದ ಇದಕ್ಕೆ ಹೋಗುವ ಸಂದರ್ಭದಲ್ಲಿ ಯಾವುದು ಅದು ಪ್ರಭಾಸ ಕ್ಷೇತ್ರಕ್ಕೆ ಹೋಗುವ ಮಧ್ಯದಲ್ಲಿ ಒಂದು 3-4 ಸ್ಥಳಗಳು ಬರುತ್ತೆ. ಅಲ್ಲಿ ಸುಧಾಮನ ಮನೆ ಇರುವಂತಹ ಊರು, ಅದರ ಜೊತೆಯಲ್ಲಿ ಮಧ್ಯದಲ್ಲಿ ಒಂದು ಒಳದಾರಿಯಲ್ಲಿ ಹೋದ್ವಿ ಅಂತಂದ್ರೆ ಅಲ್ಲಿ ದ್ವಾರಕಾಪಟ್ಟಣದ ಸಮೀಪದಲ್ಲಿ ಒಂದಿಷ್ಟು ದೂರ ಈ ಪ್ರಭಾಸ ಕ್ಷೇತ್ರಕ್ಕೆ ಹೋಗುವ ಮಧ್ಯದಲ್ಲಿ ಜಾಂಬವಂತ ಗುಹಾ ಅಂತ ಕರೆದುಕೊಂಡು ಹೋಗ್ತಾರೆ. ಆ ಜಾಂಬವಂತ ಗುಹಾದ ಭೂಮಿಯ ಒಳಗಡೆಯಲ್ಲಿ ಜಾಂಬವಂತ ಮತ್ತು ಕೃಷ್ಣರಿಗಿಬ್ಬರಿಗೂ ಕೂಡ ಯುದ್ಧವಾದಂತಹ ಸಂದರ್ಭ. ಜಾಂಬವಂತ ಅಲ್ಲಿಯವರೆಗೂ ತಾನು ಸಾಕಿಕೊಂಡಿದ್ದಂತಹ ಮಗಳನ್ನ ಜಾಂಬವತಿಯನ್ನ ಮತ್ತು ತನ್ನ ಬಳಿಯಲ್ಲಿದ್ದ ಆ ಜಾಂಬವಂತ ಕರಡಿಯ ರೂಪದಲ್ಲಿದ್ದ ರಾಮಾಯಣದಲ್ಲಿ ರಾಮನ ಸೇವೆಯನ್ನು ಮಾಡಿದಂತಹ ಜಾಂಬವಂತ ಕೃಷ್ಣನನ್ನ ನೋಡಿ ಕೃಷ್ಣನೇ ರಾಮ ಅಂತ ತಿಳಿದು ತಾನು ಸಿಂಹದ ಜೊತೆಯಲ್ಲಿ ಯುದ್ಧ ಮಾಡಿ ಪಡೆದಂತಹ ಆ ಸ್ಯಮಂತಕ ಮಣಿಯನ್ನ ಜೊತೆಯಲ್ಲಿ ಕನ್ಯಾಮಣಿಯನ್ನು ಕೊಟ್ಟು ಕೃಷ್ಣನಿಗೆ ವಿವಾಹ ಮಾಡ್ತಾನೆ. ಈ ಘಟನೆಯನ್ನು ನಾನು ನೋಡ್ತೇನೆ. ಸ್ಯಮಂತಕಸ್ಯ ಚ ಮಣೇಃ ಆದಾನಂ ಸಹ ಭಾರ್ಯಯ. ಬರೀ ಮಣಿಯನ್ನು ತಗೊಂಡ್ಬರೋದಿಲ್ಲಪ್ಪ ನೀನು, ಕನ್ಯೆಯ ಸಹ ಜಾಂಬವತಿಯ ಜೊತೆಯಲ್ಲಿಯೇ ಆ ಮಣಿಯನ್ನ ನೀನು ಸ್ವೀಕಾರ ಮಾಡಿಕೊಂಡು ಬರ್ತಿ. ಅಷ್ಟೇ ಅಲ್ಲ, ಮೃತ ಪುತ್ರ ಪ್ರದಾನಂಚ ಬ್ರಾಹ್ಮಣಸ್ಯ ಸ್ವಧಾಮತಃ. ಕೃಷ್ಣನ ಅರ್ಜುನನ ಜೊತೆಯಲ್ಲಿ ಮಾಡಿದಂತಹ ಒಂದು ಅದ್ಭುತ ಕಾರ್ಯಗಳಲ್ಲಿ ಇದು ಒಂದು. ಬ್ರಾಹ್ಮಣನ ಮಕ್ಕಳೆಲ್ಲ ಅಕಾಲಿಕವಾಗಿ ಮರಣವನ್ನು ಹೊಂದುತ್ತಾ ಇರ್ತಾರೆ. ಅರ್ಜುನನನ್ನು ಬಂದು ಪ್ರಾರ್ಥನೆ ಮಾಡ್ತಾನೆ. ನನ್ನ ಮಕ್ಕಳೆಲ್ಲರೂ ಕೂಡ ಕೃಷ್ಣನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅರ್ಜುನ ಮುಂದೆ ಬಂದು ನಿನ್ನ ಬ್ರಾಹ್ಮಣರಾದ ನಿನ್ನ ಮಕ್ಕಳನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ತೇನೆ ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ಅಲ್ಲಿ ಒಂದು ದೊಡ್ಡ ಅಭೇದ್ಯವಾದಂತಹ ಬಾಣದಿಂದ ನಿರ್ಮಿತವಾದ ದೊಡ್ಡ ಕೋಟೆಯನ್ನ ಅರ್ಜುನ ಕಟ್ತಾನೆ. ಆ ಬ್ರಾಹ್ಮಣನ ಪತ್ನಿ ಪ್ರಸವಿಸ್ತಾಳೆ. ಪ್ರಸವಿಸಿದ ಕೆಲವೇ ಕ್ಷಣಗಳಲ್ಲಿ ಆ ಮಕ್ಕಳೆಲ್ಲರೂ ಆ ಮಗು ಮೃತವಾಗಿ ಹೋಗಿಬಿಡುತ್ತೆ. ಅರ್ಜುನ ಪ್ರತಿಜ್ಞೆ ಮಾಡಿ ಆ ಮಕ್ಕಳನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಆ ಕಾರಣದಿಂದಾಗಿ ಬಹಳ ವ್ಯಥೆಗೊಳ್ಳುತ್ತಾನೆ. ತನ್ನನ್ನು ತಾನೇ ನಾಶ ಮಾಡಿಕೊಳ್ಳಿಕ್ಕೆ ಅಂತ ಮುಂದಾಗ್ತಾರೆ. ಆವಾಗ ಕೃಷ್ಣ ಅವನನ್ನು ಕರೆದುಕೊಂಡು ಅನಂತಾಸನದವರೆಗೂ, ಮೋಕ್ಷ ಸ್ಥಾನವಾದ ಅನಂತಾಸನದವರೆಗೂ ಹೋಗಿ ಅಲ್ಲಿ ಯಮದೇವರಿಂದಾಗಿ ಕರೆದು ಒಯ್ಯಲ್ಪಟ್ಟಂತಹ ಆ ಬ್ರಾಹ್ಮಣರ ಮಕ್ಕಳನ್ನ ತೆಗೆದುಕೊಂಡು ವಾಪಸ್ಸು ಇಲ್ಲಿ ಒಪ್ಪಿಸ್ತಾನೆ. ಹಾಗಾಗಿ ಇಷ್ಟೆಲ್ಲ ಘಟನೆಗಳು ನಿನ್ನಿಂದ ಆಗುತ್ತಿದೆ. ಮೃತ ಪುತ್ರ ಪ್ರದಾನಂಚ ಬ್ರಾಹ್ಮಣಸ್ಯ ಸ್ವಧಾಮತಃ. ಪೌಂಡಕ ಅನ್ನುವ ಒಬ್ಬ ದೊಡ್ಡ ಅಸುರ ಇದ್ದಾನೆ. ಆ ಅಸುರನ ಸಂಹಾರ ನಿನ್ನಿಂದ ಆಗುವುದನ್ನು ನೋಡೋನಿದ್ದೇನೆ. ದಂತವಕ್ರ ಅಂತ ಒಬ್ಬ ಅಸುರ ಇದ್ದಾನೆ. ಅವನ ಸಂಹಾರದ ಕೆಲಸ ಆಗಬೇಕು. ಅದೇ ರೀತಿಯಾಗಿ ರಾಜಸೂಯದ ಸಂದರ್ಭದಲ್ಲಿ ಶಿಶುಪಾಲ ಎಂಬಂತಹ ರಾಕ್ಷಸನನ್ನ ಸಂಹಾರ ಮಾಡ್ಬೇಕು. ಯಾಕೆ ಅಂದ್ರೆ ದಂತವಕ್ರ ಮತ್ತು ಶಿಶುಪಾಲ ಇವರಿಬ್ಬರು ಕೂಡ ನಿನ್ನ ಅನುಚರರೇ, ಜಯ ವಿಜಯರೇ. ತಮ್ಮ ಶಾಪದ ಕೊನೆಯ ಜನ್ಮದಲ್ಲಿ ಇದ್ದಾರೆ.
ಮೊದಲ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಅವತಾರವನ್ನು ಮಾಡಿದ್ರು, ಅವರ ಸಂಹಾರವನ್ನು ನೀನೇ ಮಾಡಿದ್ದಿ. ಎರಡನೇ ಅವತಾರದಲ್ಲಿ ರಾವಣ ಮತ್ತು ಕುಂಭಕರ್ಣರಾಗಿ ಅವತಾರ ಮಾಡಿದ್ರು, ಆ ಕಥೆಯನ್ನು ಹೇಳಿ ಆಗಿದೆ. ನಂತರದಲ್ಲಿ ಈಗ ಮತ್ತೊಂದು ರೂಪದಿಂದಾಗಿ ಶಿಶುಪಾಲ ದಂತವಕ್ರರಾಗಿ ಅವತಾರ ಮಾಡಿದ್ದಾರೆ. ಈ ಅವತಾರದಿಂದಾಗಿ ಜನರಿಗೆಲ್ಲ ಬಹಳ ಉಪಟಳವನ್ನು ಕೊಡ್ತಾ ಇದ್ದಾರೆ. ಅವರ ಸಂಹಾರ ಆಗಬೇಕು. ಹಾಗೆ ದ್ವಾರಕೆಯಲ್ಲಿ ನೀನು ವಾಸ ಮಾಡುವ ಸಂದರ್ಭದಲ್ಲಿ ಅನೇಕ ಅದ್ಭುತವಾದ ಘಟನೆಗಳೆಲ್ಲ ಇದೆ. ದ್ವಾರಪಟ್ಟಣದ ನಿರ್ಮಾಣ ಕಾರ್ಯ, ಮುಂತಾದ ಎಲ್ಲ ಘಟನೆಗಳನ್ನು ನೋಡ್ಬೇಕಾಗಿದೆ. ಭೂಮಿಯಲ್ಲಿರುವ ಜನರೆಲ್ಲ ಈ ಮುಂದೆ ಆಗುವ ಘಟನೆಗಳು ನಿನ್ನಿಂದ ನಡೆದಾಗ ಅವುಗಳನ್ನ ಅವ್ರು ಕೊಂಡಾಡ್ಬೇಕು. ಅದಕ್ಕೋಸ್ಕರವಾಗಿ ನೀನು ಅವುಗಳೆಲ್ಲವನ್ನ ಮಾಡಿ ತೋರಿಸ್ತೀಯ. ನಾ ಮುಂದೆ ಆಗ್ಬೇಕಷ್ಟೇ ಅಲ್ಲ, ನೀ ಮಾಡಿ ತೋರಿಸ್ತೀಯ, ನೀನು ಮಾಡಿಯೇ ಮಾಡ್ತೀಯ, ಡೌಟ್ ಇಲ್ಲ. ಪೌಂಡ್ರಕಸ್ಯ ವಧಂ ಪಶ್ಚಾತ್ ಕಾಶಿ ಪುರ್ಯಾಶ್ಚ ದೀಪನಂ ದಂತವಕ್ತ್ರಸ್ಯ ನಿಧನಂ ಚೈದ್ಯಸ್ಯ ಚ ಮಹಾಕ್ರತೌ. ಚೇದಿ ದೇಶದ ರಾಜನಾದಂತಹ ಶಿಶುಪಾಲನನ್ನ ಮಹಾಕ್ರತು, ದೊಡ್ಡದಾದಂತಹ ಯಾಗ ಅಂತ ಹೇಳಿದ್ರೆ ರಾಜಸೂಯ ಯಾಗ. ಆ ರಾಜಸೂಯ ಯಾಗದ ಸಂದರ್ಭದಲ್ಲಿ ನೀನು ಸಂಹಾರ ಮಾಡ್ತೀಯ. ಅದರ ನಂತರದಲ್ಲಿ ಯಾನಿ ಚಾನ್ಯಾನಿ ವೀರ್ಯಾಣಿ ದ್ವಾರಕಾಂ ಆವಸನ್ ಭವಾನ್ ಕರ್ತಾ ದ್ರಕ್ಷಾಮ್ಯಹಂ ತಾನಿ ಗೇಯಾನಿ ಕವಿಭಿರ್ಭುವಿ. ಈ ದ್ವಾರಕಾಪಟ್ಟಣದಲ್ಲಿ ವಾಸ ಮಾಡಿದ ಸಂದರ್ಭದಲ್ಲಿ ಯಾವ್ಯಾವ ಅದ್ಭುತವಾದ ಕರ್ಮಗಳನ್ನ ನೀನು ಮಾಡ್ತೀಯೋ ಅವು ಎಲ್ಲವನ್ನ ನಾವು ನೋಡ್ಬೇಕಾಗಿದೆ. ಮುಂದಿನ ಜನರೆಲ್ಲರೂ ಪೀಳಿಗೆಯವರು ನಿನ್ನ ಆ ಕಥೆಗಳನ್ನ ಹಾಡಿ ಜಗತ್ತನ್ನ ಪಾವನಗೊಳಿಸ್ಬೇಕಾಗಿದೆ. ಅವರು ಶುದ್ಧರಾಗಬೇಕಾಗಿದೆ. ಹಾಗಾಗಿ ನೀ ಈ ಎಲ್ಲ ಘಟನೆಗಳನ್ನ ಮಾಡಿಯೇ ಮಾಡ್ತಿ, ಈ ಎಲ್ಲ ಕಾರ್ಯಗಳನ್ನ ಮಾಡಿಯೇ ಮಾಡ್ತಿ. ಅವು ಎಲ್ಲವನ್ನು ನೋಡಿಯೇ ನೋಡ್ತೇವೆ. ಅಷ್ಟೇ ಅಲ್ಲ, ಕಾಲರೂಪಿಯಾದಂತಹ ನೀನು ಎರಡೂ ಕಡೆಯ ಸೈನ್ಯವನ್ನ ನಾಶ ಮಾಡುವಂತಹ ಉದ್ದೇಶದಿಂದ ಅರ್ಜುನನಿಗೆ ಸಾರಥಿಯಾಗಿದ್ದುಕೊಂಡು ದೊಡ್ಡ ಅಕ್ಷೌಹಿಣಿ ಸೈನ್ಯವನ್ನ ನೀನು ನಾಶಪಡಿಸ್ತಿ. ಇದೆಲ್ಲವನ್ನ ನಾವು ನೋಡುವವರಿದ್ದೇವೆ. 18 ಅಕ್ಷೌಹಿಣಿ ಸೈನ್ಯ, 11 ಅಕ್ಷೌಹಿಣಿ ಕೌರವರದ್ದು, 7 ಅಕ್ಷೌಹಿಣಿ ಸೈನ್ಯ ಪಾಂಡವರದ್ದು. ಇದೆಲ್ಲವನ್ನ ನೀನು ಸಂಹಾರ ಮಾಡುವವನಿದ್ದಿ. ಅದೆಲ್ಲವನ್ನ ನಾವು ನೋಡುವವರಿದ್ದೇವೆ. ಹಾಗಾಗಿ ನಿನ್ನನ್ನ ನಾವು ಮೊರೆ ಹೋಗ್ತಾ ಇದ್ದೇವೆ. ಕೃಷ್ಣ, ಇಲ್ಲೇ ಇವ್ರು ಪ್ರಾರ್ಥನೆ ಮಾಡ್ತಾರೆ ಅಂತ ನಿಂತು ಬಿಡ್ಬೇಡಪ್ಪ. ಅಪ್ರಾಕೃತವಾದ ಜ್ಞಾನ ಸ್ವರೂಪನಾದವು ನೀನು. ನಿನ್ನ ಸಾಮರ್ಥ್ಯದಿಂದಾಗಿ, ಸಹಜವಾದ ಸಾಮರ್ಥ್ಯದಿಂದ ನಿನಗೇನು ಬಯಸ್ತೀಯ ಆ ಎಲ್ಲ ಬಯಸಿದ ಸಾಧನಗಳೆಲ್ಲ ನಿನ್ನ ಕೈಯ ಅಂಗೈಯಲ್ಲಿ ಅಡಿಕೆ ಬೆಟ್ಟ ಇದ್ದ ಹಾಗೆ ಎಲ್ಲವೂ ಕೂಡ ನಿನ್ನ ಕರಗತವಾಗಿ ಹೋಗಿಬಿಡುತ್ತೆ. ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನ ಕಾಣುವಂತಹ ವ್ಯಕ್ತಿ ನೀನು. ನಿನ್ನ ಪ್ರಾಕೃತವಾದಂತಹ ಈ ಸಂಸಾರದ ತಾಪತ್ರಯಗಳೆಲ್ಲವನ್ನು ಮೀರಿ ನಿಂತವನು. ನಿನ್ನನ್ನು ಶರಣಾಗತರಾಗಿದ್ದೇವೆ, ಮೊರೆ ಹೊಂದಿದ್ದೇವೆ. ಇಂತಹ ನಿನಗೆ ನಮ್ಮ ಪ್ರಾರ್ಥನೆ, ಎಂದೆಂದಿಗೂ ನಮ್ಮ ಪ್ರಾರ್ಥನೆ. ಪ್ರಾರ್ಥನೆ ಅಂತಂದು ಹೇಳಿದ್ರೆ ನಮಗ್ ಅದನ್ನ ಮಾಡ್ಕೊಡು ಇದನ್ನ ಮಾಡ್ಕೊಡು ಅಂತಲ್ಲ, ನಿನ್ನಲ್ಲಿ ಶರಣ ಹೊಂದೋದು, ಇಷ್ಟೇ ಪ್ರಾರ್ಥನೆ. ಇಡೀ ಜಗತ್ತನ್ನು ನಿಯಮನ ಮಾಡುವವನು ಚತುರ್ಮುಖ ಬ್ರಹ್ಮ, ನನ್ನ ತಂದೆಯಾದಂತಹ ಚತುರ್ಮುಖ ಬ್ರಹ್ಮ. ನಾರದರು ಹೇಳ್ತಾ ಇದ್ದಾರೆ, ಅಂತಹ ಚತುರ್ಮುಖ ಬ್ರಹ್ಮನನ್ನು ಆಳುವಂತಹ ಜಗತ್ತಿನ ಒಡೆಯನಾದಂಥವನು ನೀನು. ನಿನ್ನ ಇಚ್ಛಾ ಮಾತ್ರದಿಂದ, ಕೇವಲ ಇಚ್ಛೆಯಿಂದಾಗಿ ದೇವತೆಗಳು ಅಸುರರು ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಿ, ರಕ್ಷಣೆ ಮಾಡ್ತಾ ಇರ್ತಿ. ಅದರ ಮಧ್ಯದಲ್ಲಿ ದೈತ್ಯರ ಪ್ರಭಾವ ಹೆಚ್ಚಿಗೆಯಾಗಿ ದೇವತೆಗಳ ಶಕ್ತಿ ಕುಂದಿ ಸಾತ್ವಿಕರೆಲ್ಲ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಅಂತಾದಾಗ ಮನುಷ್ಯರಂತೆ ಕಾಣುವಂತಹ ಶರೀರವನ್ನ ಧರಿಸಿಕೊಂಡು ಯಾದವರಿಗೆ, ವೃಷ್ಟಿ ವಂಶದವರಿಗೆ, ಇವರೆಲ್ಲರಿಗೂ ಕೂಡ ನೇತಾರನಾಗಿ ನಿಂತುಕೊಂಡು ಈಗ ಮನುಷ್ಯರ ಅವತಾರವನ್ನು ತಾಳಿದ್ದಿ ಇವರೆಲ್ಲರಿಗೂ ನಿಯಾಮಕನಾಗಿ ನಿಂತಂತೆ ತೋರಿಕೊಂಡು ಸಜ್ಜನರ ರಕ್ಷಣೆಯನ್ನು ಮಾಡುವಂತಹ ಅಮೋಘವಾದ ವ್ಯಕ್ತಿತ್ವ ಪರಮಾತ್ಮ ನಿನ್ನದು.
ಇಂತಹ ನಿನ್ನನ್ನ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ, ನಮ್ಮೆಲ್ಲರನ್ನ ರಕ್ಷಣೆ ಮಾಡು. ಅಥತೆ ಕಾಲ ರೂಪಸ್ಯ ಕ್ಷಪಯಿಷ್ಣೋರಮುಷ್ಯ ವೈ ಅಕ್ಷೌಹಿಣೀನಾಂ ನಿಧನಂ ದ್ರಕ್ಷ್ಯಾಮ್ಯರ್ಜುನ ಸಾರಥೇ. ಕಾಲರೂಪಿಯಾದಂತಹ ಪರಮಾತ್ಮ ನೀನು ಎರಡೂ ಕಡೆಯ ಸೈನ್ಯವನ್ನ, ಒಟ್ಟು 18 ಅಕ್ಷೌಹಿಣಿ ಸೈನ್ಯವನ್ನ ಸಂಹಾರ ಮಾಡುವುದರಲ್ಲಿ ಪ್ರಧಾನ ಪಾತ್ರ ನಿನ್ನದೇ. ನೀನು ಆವಾಗ ಯುದ್ಧವನ್ನು ಮಾಡ್ತೀಯಾ? ಯುದ್ಧವನ್ನು ಮಾಡೋದಿಲ್ಲ ನೀನು. ದ್ರಕ್ಷ್ಯಾಮ್ಯರ್ಜುನ ಸಾರಥೇ, ಅರ್ಜುನನ ಸಾರಥಿಯಾದಂತಹ ನೀನು ಸಾರಥಿಯಾಗಿದ್ದುಕೊಂಡೇ ಎರಡೂ ಸೈನ್ಯವನ್ನ ಸಂಹಾರ ಮಾಡ್ತೀಯ. ಅದನ್ನು ನಾವು ನೋಡಿ ತಿಳಿತೇವೆ. ವಿಶುದ್ಧ ವಿಜ್ಞಾನ ಘನಂ ಸ್ವಸಂಸ್ಥಯ ಸಮಾಪ್ತ ಸರ್ವಾರ್ಥಮಮೋಘ ವರ್ತಿನಂ ಸ್ವತೇಜಸ ನಿತ್ಯ ನಿವೃತ್ತ ಮಾಯಾ ಗುಣ ಪ್ರವಾಹಂ ಭಗವಂತಮೀಮಹಿ. ಪರಮಾತ್ಮ ಅಪ್ರಾಕೃತವಾದ ಜ್ಞಾನಸ್ವರೂಪ. ಜ್ಞಾನಸ್ವರೂಪ ಅಂತಂದ್ರೆ ಅಜ್ಞಾನದ ಸೋಂಕಿಲ್ಲದವನು. ಅವನ ಇಡೀ ಶರೀರ ಜ್ಞಾನಮಯವಾದದ್ದು, ಆನಂದಮಯವಾದಂತಹದ್ದು. ಅವನು ಕೇಶಿ ಎಂಬಂತಹ ದೈತ್ಯನನ್ನ ಸಂಹಾರ ಮಾಡ್ಲಿಕ್ಕೆ ಕೈಯನ್ನ ಹೊಟ್ಟೆಯ ಒಳಗಡೆಯಲ್ಲಿ ಹಾಕಿ ಬೆಳೆಸಿದ, ಕತ್ತರಿಸಿದ. ಕಾಲಿಯನ ತಲೆಯ ಮೇಲೆ ಕುಣಿದ, ಅವನ ವಿಷವನ್ನ ಕಕ್ಕಿಸಿದ. ಹೀಗೆ ಅನೇಕ ಘಟನೆಗಳನ್ನ ನಾವು ನೋಡ್ತಾ ಇದ್ದೇವಲ್ಲ. ಈ ಎಲ್ಲ ಕೆಲಸಗಳನ್ನ ಪರಮಾತ್ಮ ಮಾಡ್ಲೇಬೇಕು ಅಂತೇನೂ ಇಲ್ಲ. ಭಗವಂತ ತನ್ನ ಸಹಜ ಸಾಮರ್ಥ್ಯದಿಂದಲೇ ಈ ಎಲ್ಲವನ್ನು ಕೂಡ ಮಾಡಿಕೊಳ್ಳಬಹುದು. ಸಹಜವಾದ ಸಾಧ್ಯದಿಂದ, ತನ್ನ ಯೋಚನಾ ಮಾತ್ರದಿಂದಾಗಿ, ಕೇವಲ ಆಲೋಚನೆಯಿಂದಾಗಿ ತನಗೆ ಬೇಕಾದ ಎಲ್ಲವನ್ನು ಕೂಡ ಸಾಧಿಸಿಕೊಳ್ಳಬಹುದು. ಆದರೂ ಮಧ್ಯದಲ್ಲಿ ನಮ್ಮಂತೆ ತೋರಿಕೊಳ್ತಾ ತನ್ನಲ್ಲಿರುವ ಅಮೋಘವಾದ ಶಕ್ತಿಯನ್ನ ಆವಾಗ ಪ್ರಕಟ ಮಾಡಿಕೊಂಡು ತಾನು ಅವತಾರ ಮಾಡಿದಂತಹ ಎಲ್ಲ ಕೆಲಸದ ಸಾರ್ಥಕತೆಯನ್ನ ಜೀವರಿಗೆ ಸಿಗುವ ಹಾಗೆ ಮಾಡ್ತಾನೆ. ಇದು ಪರಮಾತ್ಮನ ದೊಡ್ಡದಾದಂತಹ ಕಾರುಣ್ಯ ಅಂತ ಹೇಳ್ತಾ ಇದ್ದಾರೆ. ನಮಗೆ ಸಂಸಾರದಲ್ಲಿ ಬಂಧಕವಾದ ಅನೇಕ ಕರ್ಮಗಳಿರತ್ತೆ. ಆ ಕರ್ಮಗಳೆಲ್ಲವನ್ನ ಮೀರಿ ನಿಂತಹ ಪರಮಾತ್ಮನೇ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನ ನಾವು ರಕ್ಷಕರು ಅಂತ ತಿಳಿದುಕೊಳ್ಳೋಣ. ನಮ್ಮ ರಕ್ಷಕ ಯಾರಾದ್ರೂ ಇದ್ರೆ ನೀನೊಬ್ಬನೇ ರಕ್ಷಕ. ನಿನ್ನನ್ನು ಹೊರತುಪಡಿಸಿ, ನಿನ್ನ ಹೊರತು ಅನ್ಯ ದೈವರಿಲ್ಲವೋ. ಪರಮಾತ್ಮ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾವ ದೈವವೂ ನಮಗೆ ರಕ್ಷಕವಾಗಿ ಬರೋದಿಲ್ಲ. ಹಾಗಾಗಿ ನಿನ್ನಲ್ಲಿ ಶರಣಾಗತರಾಗಿದ್ದೇವೆ, ಪರಮಾತ್ಮ ನಮ್ಮನ್ನ ರಕ್ಷಿಸೋ ಅಂತ ಪರಮಾತ್ಮನಲ್ಲಿ ಶ್ರದ್ಧೆಯಿಂದ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುನ್ನೆ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮೀಶ್ವರಂ ಸ್ವಾಶ್ರಯಮಾತ್ಮ ಮಾಯಯ ವಿನಿರ್ಮಿತಾಶೇಷ ವಿಶೇಷ ಕಲ್ಪನಂ ಕ್ರೀಡಾರ್ಥಮಾದ್ಯಂತ ಮನುಷ್ಯ ವಿಗ್ರಹಂ ನತೋಸ್ಮಿ ಧುರ್ಯಂ ಯದು ವೃಷ್ಣಿ ಸಾತ್ವತಾಂ. ರಾಕ್ಷಸರನ್ನ ಸಂಹಾರ ಮಾಡ್ತೀಯೇ ಅಂತ ಎಲ್ಲರಿಗೂ ಪ್ರಸಿದ್ಧವಾದ ವಿಷಯವೇ. ನಿನ್ನ ಇಚ್ಛಾ ಮಾತ್ರದಿಂದಾಗಿ ದೇವತೆಗಳು, ಅಸುರರು, ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಿ, ಸಂಹಾರ ಮಾಡ್ತಿ, ಬೇಕಾದ ಹಾಗೆ ಆಟ ಆಡ್ತಿ. ಹಾಗೆ ಟೈಮ್ ಪಾಸಿಗೋಸ್ಕರ ಅಂತ ನಿನಗೆ ಅದು ಟೈಮ್ ಪಾಸ್. ನಮ್ಮೆಲ್ಲರ ಉದ್ಧಾರ, ನಮ್ಮ ಉದ್ಧಾರಕ್ಕೋಸ್ಕರವಾಗಿ ಮನುಷ್ಯರಂತೆ ಕಾಣುವಂತಹ ಶರೀರವನ್ನು ಸ್ವೀಕಾರ ಮಾಡ್ತಿ. ಯಾದವರು, ವೃಷ್ಣಿಗಳು ಯಾರ್ಯಾರಿದ್ದಾರೋ ಈ ಎಲ್ಲರ ವಂಶಕ್ಕೆ ನಿಯಾಮಕನಾಗಿ ನಿಂತುಕೊಂಡು ಸಜ್ಜನರ ಉದ್ಧಾರವನ್ನು ಮಾಡ್ತಿ. ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಇಷ್ಟು ನಮಸ್ಕಾರ ಮಾಡಿ ಪರಮಾತ್ಮನನ್ನ ಅನುಜ್ಞೆಯನ್ನ ಪಡೆದು ಪರಮಾತ್ಮನ ನಮಸ್ಕರಿಸಿ ಮುಂದೆ ಆಗಬೇಕಾದ ಎಲ್ಲ ಘಟನೆಗಳನ್ನ ಪರಮಾತ್ಮನದ್ದನ್ನ ಸ್ತೋತ್ರ ರೂಪವಾಗಿ ಪರಮಾತ್ಮನ ಎದುರಿನಲ್ಲಿ ಹೇಳ್ತಾ ನಾರದರು ಪರಮಾತ್ಮನ ಅನುಮತಿಯನ್ನು ಪಡೆದು ಹೊರಟು ಹೋಗ್ತಾರೆ.
ಹೀಗೆ ಪರಮಾತ್ಮ ಅವರನ್ನ ಕೊಂದು ಹೊರಟು ಹೋಗ್ತಾ ಇದ್ದಾನೆ. ಈ ಕೇಶಿಯನ್ನು ಕೂಡ ಕೃಷ್ಣ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿ ಎಂದಿನ ಹಾಗೆ ಪ್ರತಿನಿತ್ಯದಲ್ಲಿ ಹೇಗಿರ್ತಾ ಇತ್ತೋ ಹಾಗೆ ಕೃಷ್ಣ ಸಂತುಷ್ಟನಾಗಿ ಬಂದು ಗೋಕುಲದ ಗೋಪಾಲರ ಯಾರ್ಯಾರಿದ್ದಾರೋ ಅವರೆಲ್ಲರ ಜೊತೆಯಲ್ಲಿ ಸುಖವಾಗಿ ವಾಸ ಮಾಡ್ತಾ ಇದ್ದಾನೆ. ಬೇರೆ ಯಾರಿಗೂ ನಾರದರು ಬಂದು ಇಷ್ಟೆಲ್ಲ ಕೃಷ್ಣನ ಘಟನೆಗಳಾಗತ್ತೆ ಅನ್ನೋದನ್ನ ಏನಾದ್ರು ನಾರದರು ಹೇಳೋದನ್ನ ಕೇಳಿಬಿಟ್ಟಿದ್ರೆ ಎಲ್ಲರೂ ಉಪವಾಸ ಸತ್ಯಾಗ್ರಹ ಕೂತ್ ಬಿಡ್ತಾ ಇದ್ರು. ಕೃಷ್ಣ ಹೋಗ್ಲಿಕ್ಕೆ ಬಿಡ್ತಾ ಇದ್ದಿದ್ದಿಲ್ಲ. ಅದಕ್ಕೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಗುಹ್ಯವಾದಂತಹ ಸ್ಥಳದಲ್ಲಿ ಬೇರೆ ಯಾರಿಗೂ ಕಾಣಿಸದೇ ಇರುವ ಹಾಗೆ ಕೃಷ್ಣನ ಬಳಿಯಲ್ಲಿ ಒಬ್ಬನಲ್ಲಿ ಏನೇ ಕಾಣಿಸುವ ಹಾಗೆ ನಾರದರು ಬಂದು ಪ್ರಾರ್ಥನೆಯನ್ನು ಮಾಡಿ ಹೋಗ್ಬಿಟ್ರು. ಏವಂ ಯದುಪತಿಂ ಕೃಷ್ಣಂ ಭಗವತ್ ಪ್ರವರೋ ಮುನಿ ಪ್ರಣಿಪತ್ಯಾಭ್ಯನುಜ್ಞಾತೋ ಯಯೌ ತದ್ದರ್ಶನೋತ್ಸವ. ಪರಮಾತ್ಮನನ್ನ ಕಂಡು ಇಲ್ಲಿ ಸಂತೋಷ ಆಗಿದೆ. ಅಷ್ಟೇ ಅಲ್ಲ, ಮುಂದೆ ಆಗುವ ಪರಮಾತ್ಮನ ಲೀಲೆಗಳೆಲ್ಲವನ್ನು ಕೂಡ ನೋಡ್ಬೇಕಾಗಿದೆ. ನೋಡುವ ಆನಂದದ ಭರದಿಂದ, ಆ ತವಕದಿಂದಾಗಿ ನಾರದ ಮುನಿಗಳು ಅವರನ್ನು ನಮಸ್ಕಾರ ಮಾಡಿ ಪರಮಾತ್ಮನ ಅನುಮತಿಯನ್ನು ಪಡೆದು ಬೇಗನೆ ಹೊರಟು ಹೋಗ್ತಾ ಇದ್ದಾರೆ. ಪರಮಾತ್ಮನು ಕೂಡ ಮುಂದೆ ಆಗುವ ಘಟನೆಗಳೆಲ್ಲವನ್ನು ಕೂಡ ತಿಳಿದುಕೊಂಡಿದ್ದಾನೆ. ಆದ್ರೂ ಅಂದ್ ಬಾಯ್ಬಿಟ್ಟು ಯಾರಿಗೂ ಹೇಳಿಲ್ಲ. ಹೇಳಿಬಿಟ್ರೆ ನಾ ಹೋಗೋನಿದ್ದೇನೆ ಅಂತ ಏನಾದ್ರು ಹೇಳಿಬಿಟ್ರು ಅಂತಂದ್ರೆ ಧರಣಿ ಕೂತ್ ಬಿಡ್ತಾರೆ. ಹಾಗ್ ಮಾಡಬಾರ್ದು. ಆ ಕೆಲಸಗಳೆಲ್ಲ ಆಗ್ಬೇಕು. ಅದು ಅಕ್ರೂರ ಬಂದಾಗ್ಲೇ ಇವರೆಲ್ಲರಿಗೂ ಗೊತ್ತಾಗ್ಬೇಕು. ಅದು ಗೊತ್ತಾಗುವ ವಿಷಯ ತುಂಬಾ ಚೆನ್ನಾಗಿದೆ. ಮುಂದೆ ಹೇಳ್ತಾರೆ, ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ತಾನು ಮತ್ತೆ ಎಂದಿನ ಹಾಗೆ ಗೋಪಾಲಕರ ಜೊತೆಯಲ್ಲೆಲ್ಲ ಸೇರ್ಕೊಂಡು ದನಗಳನ್ನು ಮೇಯಿಸ್ತಾ ಇದ್ದಾನೆ. ಗೋಕುಲದಲ್ಲಿ ಯಾರ್ಯಾರು ಜನರಿದ್ದಾರೋ ಅವರೆಲ್ಲರೂ ಕೂಡ ಕೃಷ್ಣನ ಜೊತೆಯಲ್ಲಿ ವಿಹಾರ ಮಾಡ್ಕೊಂಡು ಸುಖವಾಗಿದ್ದಾರೆ. ಇಲ್ಲಿಯವರೆಗೆ ಕೃಷ್ಣನ ಜೊತೆಯಲ್ಲಿ ಸೇರಿಕೊಂಡು ತಾವು ಮಾಡ್ತಾ ಇದ್ದಂತಹ ವಿಹಾರದ ದಿವಸಗಳು ಕೊನೆ ಆಯ್ತು ಅಂತ ಅವ್ರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಒಮ್ಮೆ ಕೃಷ್ಣ ಈಗ ಈ ಗೋಕುಲವನ್ನು ಬಿಟ್ಟು ಹೋದ ಅಂತಂದ್ರೆ ವಾಪಸ್ ಗೋಕುಲಕ್ಕೆ ಬರೋದು 2 ದಶಕಗಳಾದ್ಮೇಲೆ, 24-25 ವರ್ಷ ಆದ್ಮೇಲೋ 34 ವರ್ಷ ಆದ್ಮೇಲೋ ಕೃಷ್ಣ ಬರೋದು. ಅಲ್ಲಿವರೆಗೂ ವಾಪಸ್ ಕೃಷ್ಣ ಈ ಕಡೆ ತಲೆ ಹಾಕಿಯೂ ನೋಡೋದಿಲ್ಲ. ಇಷ್ಟು ದಿವಸಗಳ ಕಾಲ ಇವರೆಲ್ಲರ ಜೊತೆಯಲ್ಲಿ ಆಡಿ ನಲಿದು ಎಲ್ಲರ ಜೊತೆಯಲ್ಲಿ ವಾಸವಾದಂತಹ ಕೃಷ್ಣ ಕೆಲವೇ ದಿವಸಗಳಲ್ಲಿ ಹೋಗಿ ಬಂದು ಬಿಡ್ತೇನೆ, ಏನ್ ದೂರ ಅಂತ ಹೇಳಿ ಹೋದವನು ಮತ್ತೆ ವಾಪಸ್ ಈ ಕಡೆಯಲ್ಲಿ ತಲೆ ಹಾಕೋದು ಇಲ್ಲ. ಅದು ಯಾವುದರ ಕುರುಹನ್ನು ಕೃಷ್ಣ ಬೇರೆಯವರಿಗೆ ತೋರಿಸಿಕೊಡದೇನೆ ಗೋಗಳನ್ನ ಕಾಯ್ತಾ ಇದ್ದಾನೆ. ಗೋಕುಲದ ಜನರಿಗೆಲ್ಲ ಸಂತೋಷವನ್ನ ಕೊಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯೋಮಾಸುರ ಅಂತ ಒಬ್ಬ ರಾಕ್ಷಸನಿದ್ದಾನೆ. ಅವನ ಸಂಹಾರದ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಈ ಗೋವರ್ಧನದ ಬೆಟ್ಟಲಿನ ತಪ್ಪಲಿನಲ್ಲಿ ಎಲ್ಲ ಗೋಪಾಲಕರ ಆಟ ಆಡ್ತಾ ಇದ್ದಾರೆ. ದನಗಳೆಲ್ಲವನ್ನ ಮೇಯಿಸ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಗೋಪಾಲಕರು ಸೇರಿಕೊಂಡು ಒಂದು ಆಟವನ್ನ ಆಡ್ತಾ ಇದ್ದಾರೆ. ಏನ್ ಆಟ ಅಂತಂದ್ ಹೇಳಿದ್ರೆ, ಆ ಗೋಪಾಲಕರಲ್ಲೇ ನಾವು ಕುರಿಗಳು ಅಂತ ಹೇಳಿಕೊಂಡು ನಾವು ಕುರಿ ವೇಷವನ್ನು ಧರಿಸ್ತೇವೆ ಅಂತಂದುಕೊಂಡು ನಾವು ಕುರಿಯಾಗಿದ್ದೇವೆ ಅಂತ ಕೆಲವರು ಅವರಲ್ಲಿ ಕೆಲವೊಂದಿಷ್ಟು ಜನ ಗೋಪಾಲಕರು ನಾವು ಕುರಿಯನ್ನ ಬಚ್ಚಿಡುವಂತಹ ಕಳ್ಳರ ವೇಷವನ್ನು ಧರಿಸಿದ್ದೇವೆ ಅಂತ ಈ ತರ. ಮತ್ತೆ ನಾವೆಲ್ಲ ಅವುಗಳನ್ನ ಹುಡುಕುವಂತಹ ರಕ್ಷಕರು, ಪೊಲೀಸರು. ನಾವು ಕಳ್ಳ ಪೊಲೀಸ್ ಆಟ ಅಂತ ಮಾಡ್ತೇವಲ್ಲ, ಈ ಕಳ್ಳ ಪೊಲೀಸ್ ಅಂತಂದ್ ಹೇಳಿದ್ರೆ ಕಳ್ಳನಾಗಿ ಯಾವನೋ ಒಬ್ನ ಬಚ್ಚಿಟ್ಟುಕೊಂಡಿರ್ತಾನೆ, ಪೊಲೀಸ್ ಅಂತ ಕರೆಸ್ಕೊಂಡವನು ಅವನನ್ನು ಹುಡುಕ್ತಾನೆ. ಅಷ್ಟೇ ಅಲ್ಲ, ಈ ಸ್ಥಳದಲ್ಲಿ ಕಳ್ಳರಾದವರು ಕುರಿಗಳನ್ನ ಎಲ್ಲೋ ಒಂದು ಕಡೆಯಲ್ಲಿ ಬಚ್ಚಿಡಬೇಕು, ರಕ್ಷಕರಾದವರು ಅವರನ್ನ ಹುಡುಕಿಕೊಂಡು ಬರಬೇಕು. ಅದರಲ್ಲೇ ಒಂದಿಷ್ಟು ಟೀಮ್ಗಳನ್ನು ಮಾಡಿಕೊಂಡ್ರು, ತಂಡಗಳನ್ನು ಮಾಡಿಕೊಂಡ್ರು. ನಾವೆಲ್ಲ ಕುರಿಗಳ ವೇಷವನ್ನ ಧರಿಸೋಣ. ಕುರಿಗಳ ವೇಷ ಅಂತಂದ್ರೆ ನಾವು ಕುರಿಯ ಪಾತ್ರವನ್ನ ಮಾಡೋಣ ಅಂತ ಅಷ್ಟೇ. ಕುರಿಯ ವೇಷ ಅಂತಂದ್ ಹೇಳಿದ್ರೆ ಮೈ ಮೇಲೆ ಕುರಿಯ ಚರ್ಮವನ್ನು ಹಾಕೊಳ್ಳೋದು ಆ ತರ ಅಲ್ಲ. ನಾವು ಕುರಿಗಳಾಗಿದ್ದೇವೆ ಅಂತ ಕೆಲವರು ಹೇಳ್ತಾರೆ. ನಾವು ಕಳ್ಳರ ವೇಷವನ್ನು ಧರಿಸ್ತೇವೆ ಅಂತ ಕೆಲವು ಗೋಪಾಲಕರು ಕಳ್ಳರಾಗಿ ನಟನೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ರಕ್ಷಕರಾಗಿದ್ದೇವೆ ಅಂತ ಈ ತರ ಪತ್ತೆ ಹಚ್ಚುವಂತಹ ರಕ್ಷಕರು, ಪೊಲೀಸರು ಅಂತ ತಮ್ಮಲ್ಲೇ ವಿಭಾಗ ಮಾಡಿಕೊಂಡು ಬಚ್ಚಿಡೋದು, ಹುಡುಕೋದು ಈ ಆಟವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾವ ಭಯವೂ ಇಲ್ಲ, ಆಟ ಆಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಯಾಸುರ ಅಂತ ಒಬ್ಬ ದೊಡ್ಡ ರಾಕ್ಷಸ, ಆ ರಾಕ್ಷಸನ ಮಗ, ಅವನು ಮಹಾಮಾಯಾವಿ. ಅವನು ಬೇಕಾದ ರೂಪಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಆ ಮಯಾಸುರನಿಗೆ ಇತ್ತು. ಆ ಮಯಾಸುರನ ಮಗ ವ್ಯೋಮ ಎಂಬ ಹೆಸರಿನ ಒಬ್ಬ ರಾಕ್ಷಸ. ಅವನು ಕೂಡ ಮಹಾಮಾಯಾವಿ, ಬೇಕಾದ ರೂಪಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇತ್ತು.
ಅವನು ಗೋಪಾಲಕ ರೂಪವನ್ನ ತೆಗೆದುಕೊಂಡು ಇವರ ಮಧ್ಯದಲ್ಲಿ ಬಂದು ಸೇರಿಕೊಳ್ತಾ ಇದ್ದಾನೆ. ನಾನು ಕಳ್ಳನಾಗ್ತೇನೆ ಅಂತ ಕಳ್ಳರಾದಂತಹ ಗೋಪಾಲಕರೆಲ್ಲ ಇದ್ರಲ್ಲ ಅವರು ಟೀಮಿನ ಜೊತೆಯಲ್ಲಿ ಸೇರಿಕೊಳ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದ ಅಂತಂದ್ರೆ ಈ ವ್ಯೋಮಾಸುರ ಕುರಿಗಳ ರೂಪದಲ್ಲಿರುವಂತಹ ಗೋಪಾಲಕರು ಯಾರಿದ್ದಾರಲ್ಲ ಈ ಎಲ್ಲ ಗೋಪಾಲಕರನ್ನ ಹೊತ್ಕೊಂಡು ಹೋಗೋದು. ಇವನು ಗೋಪಾಲಕನೇ ಅಲ್ವಾ, ಹೊತ್ಕೊಂಡು ಹೋಗ್ಲಿ ಅಂತ ಅವರು ಸುಮ್ನೆ ಇರ್ತಾ ಇದ್ರು. ರಕ್ಷಕರ ಎಂದಾದ್ರೂ ಬಂದ್ ನಮ್ಮನ್ನು ಹುಡುಕೊಂಡು ಹೋಗ್ತಾರೆ, ಏನ್ ಆಟ ಇದು ಅಂತ ಅಂದ್ಕೊಂಡು ಅವರು ಸುಮ್ನೆ ಇದ್ರು. ಇವ್ರೆಲ್ಲರನ್ನ ಕರ್ಕೊಂಡು ಹೋಗೋದು, ಯಾವ್ದೋ ಒಂದು ಗುಹೆಯಲ್ಲಿ ಹಾಕೋದು. ಆ ಗುಹೆ ಬಾಗಿಲ ದೊಡ್ಡ ಕಲ್ಲನ್ನ ಇಟ್ಟು ಮುಚ್ಚಿಬಿಡೋದು. ಒಳಗಡೆಯಲ್ಲಿ ಉಸಿರಾಡಿಸ್ಲಿಕ್ಕೂ ಆಗದೆ ಇರುವಷ್ಟು ಆ ಅವ್ಯವಸ್ಥೆಯನ್ನು ಮಾಡಿ ಅವರನ್ನು ಕೊಲ್ಲಬೇಕು ಅನ್ನುವ ಯೋಚನೆಯಿಂದಾಗಿ ಈ ವ್ಯೋಮಾಸುರ ಬಂದಿದ್ದ. ಈ ಮಹಾ ಅಸುರ ಎಲ್ಲ ಗೋಪಾಲಕರನ್ನ ತೆಗೆದುಕೊಂಡು ಹೋಗಿ ಪರ್ವತದ ಗುಹೆಗಳಲ್ಲಿ ಇಟ್ಟು ಅದರ ದ್ವಾರವನ್ನು ಬಂಡೆಕಲ್ಲಿನಿಂದ ಮುಚ್ಚುತ್ತಾ ಇದ್ದಾನೆ. ಉಳಿದಂತಹವರ ಬಚ್ಚಿಟ್ಟಿದ್ದನ್ನೆಲ್ಲವನ್ನು ಕೂಡ ಗೋಪಾಲಕರನ್ನ ರಕ್ಷಕರಾದಂತಹ ಗೋಪಾಲಕರು ಯಾರಿದ್ದಾರಲ್ಲ ಅವ್ರು ಹುಡುಕೊಂಡು ಬರ್ತಾ ಇದ್ದಾರೆ. ನೋಡ್ತಾ ಇದ್ರೆ ಕುರಿಗಳ ವೇಷವನ್ನು ಧರಿಸಿದಂತಹ ಗೋಪಾಲಕರ ಸಂಖ್ಯೆಯಲ್ಲಿ ತುಂಬಾ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. 4-5 ಜನ ಅಷ್ಟೇ ಉಳಿದು ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೃಷ್ಣ ಇವನ ಜಾಲವನ್ನು ತಿಳಿದುಕೊಂಡು ಇವನ್ ಇನ್ನೊಮ್ಮೆ ಆಟ ಪ್ರಾರಂಭ ಮಾಡಿದ್ರು. ಯಾವ್ದೋ ಒಬ್ಬ ಗೋಪಾಲಕ ಇದ್ದಲ್ಲ ಈ ಕುರಿಯ ವೇಷವನ್ನು ಧರಿಸಿದವನು, ಅವನನ್ನ ಎತ್ಕೊಂಡು ಈ ವ್ಯೋಮಾಸುರ ಹೋಗ್ತಾ ಇದ್ದಾಗ ಅವನನ್ನ ಕೃಷ್ಣ ನಿಧಾನವಾಗಿ ಹಿಂಬಾಲಿಸಿ ಯಾವ ಗುಹೆಯ ಬಳಿಯಲ್ಲಿ ಇವನನ್ನ ಇಡಬೇಕು ಅಂತ ಹೋಗ್ತಾ ಇದ್ದ ಆ ಸ್ಥಳದಕ್ಕೆ ಹೋದ ತತ್ಕ್ಷಣದಲ್ಲಿ ಇವನ ಮೇಲೆ ಹಾರು ಬಿದ್ದು ಚೆನ್ನಾಗಿ ಹೊಡೆದು ಬಡದು ಕೊಂದೆ ಹಾಕ್ಬಿಟ್ಟ. ಬಲವಾಗಿ ಹಿಡಿದುಕೊಂಡ. ಬ್ರಹ್ಮದೇವರ ಒಲಬಲದಿಂದಾಗಿ ಅವಧ್ಯನಾಗಿದ್ದ, ಮಹಾಬಲಿಷ್ಠನಾಗಿದ್ದ. ಆಗ ತಾನೇ ಗೋಪಾಲಕರ ವೇಷವನ್ನು ಧರಿಸಿಕೊಂಡಿದ್ದ ಅನ್ನೋದನ್ನು ಬಿಟ್ಬಿಟ್ರೆ ಬ್ರಹ್ಮದೇವರ ವರಬಲದಿಂದಾಗಿ ಅವಧ್ಯನಾದವನು, ಬಲಿಷ್ಠನಾದವನು ಕೃಷ್ಣನ ಕೈಯಿಂದ ತಪ್ಪಿಸಿಕೊಳ್ಬೇಕು ಅಂತ ತನ್ನ ನಿಜ ರೂಪವನ್ನು ತೋರ್ತಾ ಇದ್ದಾನೆ. ಆಗ್ಲಿಲ್ಲ. ಕೃಷ್ಣನ ಗಟ್ಟಿಯಾದ ಹಿಡಿತಕ್ಕೆ ಒಳಗಾಗಿದ್ದಾನೆ. ಕೃಷ್ಣ ಎರಡೂ ಕೈಗಳಿಂದ ಅದುಮಿ ಚೆನ್ನಾಗಿ ಅವನ ಕತ್ತನೆ ಹಿಜಿಗೆ ಹಾಕಿ ಕೊಲ್ತಾ ಇದ್ದಾನೆ. ಅಪ್ಪ, ಅಂತೂ ಈ ರಾಕ್ಷಸನಿಂದಲೂ ಬಹಳ ಉಪಟಳವನ್ನು ಅನುಭವಿಸ್ತಾ ಇದ್ವಿ, ಅವನನ್ನು ಸಂಹಾರ ಮಾಡಿದನಲ್ಲ ಅಂತಂದುಕೊಂಡು ಎಲ್ಲ ಜನರು ಸಂತೋಷ ಪಡ್ತಾ ಇದ್ದಾರೆ. ಏಕದಾತೆ ಪಶೂನ್ ಪಾಲಾಹ ಚಾರಯಂತೋದ್ರಿಸಾನುಷು ಚಕ್ರುರ್ನಿಲಾಯನ ಕ್ರೀಡಾಂ ಚೋರ ಪಾಲಾಪದೇಶತಃ. ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ. ನೀಲಾಯನ ಕ್ರೀಡಾ ಅಂತ ಇದಕ್ಕೆ ಹೆಸರು. ನೀಲಾಯನ ಅಂತಂದ್ ಹೇಳಿದ್ರೆ ಹುಡುಕಿದ್ದನ್ನ, ಕಳೆದದ್ದನ್ನು ಹುಡುಕುವಂಥದ್ದು ಅಂತ ಅರ್ಥ. ಅದರಲ್ಲಿ ಚೋರ ಪಾಲಾಪದೇಶತಃ. ಇವರು ಚೋರರು, ಇವರು ಪಾಲರು. ಪಾಲರು ಅಂತಂದ್ರೆ ರಕ್ಷಕರು. ಏನನ್ನ ಕದಿಯೋದು? ಗೋಪಾಲಕರನ್ನೇ, ಕುರಿಯ ವೇಷವನ್ನು ಧರಿಸಿದಂತಹವರನ್ನ ಕದಿಯೋದು. ಇನ್ನೊಂದಿಷ್ಟು ಜನ ಗೋಪಾಲಕರು ಅವರನ್ನ ರಕ್ಷಕರ ಹಾಗೆ ರಕ್ಷಣೆ ಮಾಡೋದು. ಈ ಹೆಸರಿನ ಒಂದು ಆಟವನ್ನ ಆಡ್ತಾ ಇದ್ರು. ತತ್ರಾಸನ್ ಕತಿಚಿತ್ ಚೋರಾಹ ಪಾಲಾಶ್ಚ ಕತಿಚಿನ್ ನೃಪ ಮೇಷಾಯಿತಾಶ್ಚ ತತ್ರೈಕೆ ವಿಜಹೃಹು ಅಕುತೋ ಭಯಾಹ. ಕೃಷ್ಣನ ರಕ್ಷಣೆ ಇದೆ, ನಮಗೆ ಯಾವ ಹೆದರಿಕೆ ಅಂತಂದುಕೊಂಡು ಎಲ್ಲ ಗೋಪಾಲಕರು ಟೀಮ್ಗಳನ್ನು ಮಾಡಿಕೊಂಡು ನಾವು ಮೇಕೆಗಳಾಗ್ತೇವೆ, ನಾವು ಕಳ್ಳರಾಗ್ತೇವೆ, ನಾವು ಪೊಲೀಸರಾಗ್ತೇವೆ ಅಂತಂದುಕೊಂಡು ವಿಭಾಗಗಳನ್ನು ಮಾಡಿಕೊಂಡ್ರು. ಅದರಲ್ಲಿ ಮಯನ ಮಗನಾದಂತಹ ವ್ಯೋಮಾಸುರ ಮಹಾಮಾಯಾವಿಯಾದವನು ಗೋಪಾಲ ರೂಪವನ್ನು ಧರಿಸಿ ಮೇಷದ ರೂಪವನ್ನ ಧರಿಸಿಕೊಂಡು, ಅಂದರೆ ಮೇಷರಾಗಿ ಯಾವ್ಯಾವ ಗೋಪಾಲಕರಿದ್ರು ಆ ಗೋಪಾಲಕರನ್ನೆಲ್ಲ ಅಪಹಾರ ಮಾಡಿಕೊಂಡು ಒಂದು ಗುಹೆಯಲ್ಲಿ ಹೋಗಿ ಹಾಕ್ತಾ ಇದ್ದ. ಮಯ ಪುತ್ರೋ ಮಹಾಮಾಯೋ ವ್ಯೋಮೋ ಗೋಪಾಲ ರೂಪಧೃಕ್ ಮೇಷಾಯಿತಾನ್ ಅಪೋವಾಹ ಪ್ರಾಯಶ್ಚೋರಾಯಿತೋ ಬಹೂನ್. ಕುರಿಗಳ ಪಾತ್ರವನ್ನು ವಹಿಸ್ತಾ ಇದ್ದಂತಹ ಅನೇಕ ಜನ ಗೋಪಾಲಕರೆಲ್ಲರನ್ನು ಕೂಡ ಅಪಹಾರ ಮಾಡ್ತಾ ಇದ್ದಾನೆ. ಗಿರಿಧರ್ಯಾಂ ವಿನಿಕ್ಷಿಪ್ಯ ನೀತಂ ನೀತಂ ಮಹಾಸುರ ಶಿಲಯಾ ಪಿದಧೆ ದ್ವಾರಂ ಚತುಃ ಪಂಚಾವಶೇಷಿತಾ. ಆ ಗುಹೆಯ ಒಳಗಡೆಯಲ್ಲಿ ಎಲ್ಲರನ್ನ ಹಾಕ್ತಾ ಇದ್ದಾನೆ. ಯಾರ್ಯಾರನ್ನ ಇವನು ಎತ್ಕೊಂಡು ಹೋಗ್ತಾ ಇದ್ನೋ ಅವ್ರೆಲ್ಲರನ್ನ ಆ ದೊಡ್ಡ ಗುಹೆ ಒಳಗಡೆಯಲ್ಲಿ ಹಾಕಿ ಶಿಲಯಾ ಪಿದಧೆ ದ್ವಾರಂ, ಅದರ ಬಾಗಿಲನ್ನ ಜಾಗ ಯಾವ್ದಿರತ್ತಲ್ಲ, ಹೊರಗಡೆ ಬರುವಂತಹ ದ್ವಾರ ಏನಿರತ್ತಲ್ಲ ಅದನ್ನ ದೊಡ್ಡದಾದ ಕಲ್ಲಿನಿಂದ ಮುಚ್ಚಿ ಹಾಕ್ತಾ ಇದ್ದಾನೆ. ಕೊನೆಗೆ 4-5 ಜನ ಅಷ್ಟೇ ಉಳಿದಿದ್ದಾರೆ. ಕೃಷ್ಣನಿಗೆ ಗೊತ್ತಾಯ್ತು ಇವನ ಕೆಲಸ ಏನು ಅಂತ ಗೊತ್ತಾಯ್ತು. ಗೋಪರನ್ನ ಎತ್ತಿಕೊಂಡು ಹೋಗ್ತಾ ಇದ್ದಂತಹ ಅವರನ್ನ ಸಿಂಹ ನರಿಯನ್ನ ಹಿಡಿಯುವ ಹಾಗೆ ಹಿಡಿದು ಹಾಕ್ತಾ ಇದ್ದಾನೆ.
ತಸ್ಯ ತತ್ಕರ್ಮ ವಿಜ್ಞಾಯ ಕೃಷ್ಣ ಶರಣದ ಸತಾಂ ಗೋಪಾನ್ ನಯಂತಂ ಜಗ್ರಾಹ ವೃಕಂ ಹರಿರಿವೌಜಸ. ಆ ಸಂದರ್ಭದಲ್ಲಿ ಕೃಷ್ಣನಿಂದ ತಪ್ಪಿಸಿಕೊಳ್ಬೇಕು ಅಂತ ತನ್ನ ನಿಜ ರೂಪವನ್ನ ಧರಿಸ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಬ್ರಹ್ಮದೇವರ ವರಬಲದಿಂದ ಅವಧ್ಯನಾದವನು ಬೆಟ್ಟದಂತಹ ನಿಜ ರೂಪವನ್ನೇ ತಾಳಿದ, ತನ್ನ ಪೂರ್ಣವಾದ ಶಕ್ತಿಯನ್ನ ಪ್ರಯೋಗಿಸಿದ. ಏನು ಮಾಡಿದ್ರು ಕೃಷ್ಣನ ಹಿಡಿತದಿಂದ ತಪ್ಪಿಸಿಕೊಳ್ಳಿಕ್ಕಾಗಲೇ ಇಲ್ಲ. ಕೃಷ್ಣನ ಹಿಡಿತಕ್ಕೆ ಒಳಗಾಗಿ ಬಹಳ ಸಂಕಟ ಪಡ್ತಾ ಇದ್ದಾನೆ. ಸನಿಜಂ ರೂಪಮಾಸ್ಥಾಯ ಗಿರೀಂದ್ರ ಸದೃಶಂ ಬಲಿ ಇಚ್ಛನ್ ವಿಮೋಕ್ತುಮಾತ್ಮಾನಂ ನಾಶಕ್ನೋತ್ ಗ್ರಹಣಾತುರಃ. ಆ ಹಿಡಿದಿದ್ರಿಂದ ಬಹಳ ಸಂಕಟಕ್ಕೊಳಗಾದಂತ ಅವನು ತಪ್ಪಿಸಿಕೊಳ್ಳಿಕ್ಕೆ ಬಹಳ ಪ್ರಯತ್ನ ಪಟ್ಟ. ಏನು ಮಾಡಿದ್ರು ಕೃಷ್ಣನ ಹಿಡಿತದಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಕೃಷ್ಣ ಎರಡೂ ಕೈಗಳನ್ನು ಹಿಡಿದು ನೆಲದಲ್ಲಿ ಹಾಕಿ ಕುತ್ತಿಗೆಯನ್ನು ಹಿಚಿಗಿ ಅವನ ಪ್ರಾಣವನ್ನ ತೆಗೆದು ಬಿಡುತ್ತಾ ಇದ್ದಾನೆ. ದೇವತೆಗಳೆಲ್ಲ ಬಹಳ ಸಂತೋಷವನ್ನ ಹೊಂದುತ್ತಾ ಇದ್ದಾರೆ. ಸನಿಗೃಹ್ಯ ಅಚ್ಯುತೋದ್ದೋರ್ಭ್ಯಾಂ ಪಾತಯಿತ್ವಾ ಮಹೀತಲೆ ಪಶ್ಯತಾಂ ದಿವಿ ದೇವಾನಾಂ ಪಶುಮಾರಂ ಅಮಾರಯತ್. ಪಶುವನ್ನ ಯಜ್ಞದಲ್ಲಿ ಕತ್ತು ಹಿಸಿಗೆ ಸಂಹಾರ ಮಾಡ್ತಾರೆ. ಅದರಂತೆ ಇವನನ್ನು ಕೂಡ ಪರಮಾತ್ಮ ವ್ಯೋಮಾಸುರನನ್ನು ಸಂಹಾರ ಮಾಡ್ತಾ ಇದ್ದಾನೆ. ಮಾಡಿ ಗುಹೆಗೆ ಮುಚ್ಚಿದಂತಹ ಕಲ್ಲನ್ನ ಕಿತ್ತೊಗೆದು ಗೋಪಾಲಕರೆಲ್ಲ ಒಳಗಡೆಯಲ್ಲಿ ಸಂಕಟ ಪಡ್ತಾ ಇದ್ರು. ಆ ಸಂಕಟ ಪಡ್ತಾ ಇದ್ದಂತಹ ಗೋಪಾಲಕರೆಲ್ಲರನ್ನು ಕೂಡ ರಕ್ಷಣೆ ಮಾಡಿ ದೇವತೆಗಳು ಗೋಪಾಲಕರು ಎಲ್ಲರೂ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣ ಮತ್ತೆ ಗೋಕುಲವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಗುಹಾ ಪಿಧಾನಂ ನಿರ್ಭಿದ್ಯ ಗೋಪಾನ್ ನಿಸ್ಸಾರ್ಯ ಕೃಚ್ಛ್ರತಃ ಸ್ತೂಯಮಾನ ಸುರೈರ್ ಗೋಪೈಹಿ ಪ್ರವಿವೇಶ ಸ್ವಗೋಕುಲಂ. ಗೋಕುಲವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಮುಗೀತು. ಕೃಷ್ಣ ಇಂದಿಗೆ ಗೋಪಾಲನಾದಂತಹ ವೇಷ ಕೃಷ್ಣನದ್ದು ಮುಗೀತು. ಮರುದಿನದಲ್ಲಿ ಬರ್ತಾನೆ, ಬಂದು ಕರೆದುಕೊಂಡು ಹೋಗ್ತಾನೆ. ಅದು ಮುಂದಿನ ಅಧ್ಯಾಯದಲ್ಲಿ ಪ್ರಾರಂಭವಾಗುತ್ತೆ. ಇಂದಿನ ಅಧ್ಯಾಯ ಈ 35ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗಿದೆ. ಇಂದಿನ ಪಾಠವನ್ನು ಕೂಡ ಇಷ್ಟಕ್ಕೆ ಮುಕ್ತಾಯ ಮಾಡಿಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಃ.